ಒಂದು ಊರ್ನಾಗ ರಾಘವ ಅನ್ನೋ ಒಬ್ಬ ಹುಡುಗ ಇರ್ತಾನಂತ್ರಿ. ಅವ ಮೈಸೂರಿನ ಸಮೀಪ ಒಂದು ಹಳ್ಳಿ ಒಳಗೆ ಬೆಳೀತಿರ್ತಾನಂತ್ರಿ. ಅವ್ನು ಸಣ್ಣವಿರ್ಲಕ್ಕಾಗಿ ಒಂದು ಆಸೆ ಅಂತ. ಸ್ವಲ್ಪ ಬಡ ಕುಟುಂಬದಿಂದ ಬಂದಿರೋ ಹುಡುಗ ಆಗಿರೋದ್ರಿಂದ ಅವನಿಗೊಂದು ದೊಡ್ಡ ಲೆವೆಲ್ನಾಗ ಎಜುಕೇಷನ್ ಮಾಡ್ಬೇಕಂದ್ರೆ ಇಂಜಿನಿಯರಿಂಗ್ ಮಾಡಬೇಕು, ಒಂದು ದೊಡ್ಡ MNC ಕಂಪ್ನಿ ಒಳಗೆ ಜಾಬ್ ಮಾಡ್ಬೇಕಂತ ಭಾಳ ಆಸೆ ಇರ್ತದಂತ. ಹಾಗಾಗಿ ಅವ್ನು ಸಣ್ಣವಿದ್ದಾಗಿಂದನೇ ಒಂದು ಗುರಿ ಇಟ್ಕೊಂಡಿದ್ದಂತೆ ಇಂಜಿನಿಯರಿಂಗ್ ಆಗಬೇಕು ಅಂಥೇಳಿ ಭಾಳ ಕಷ್ಟಪಟ್ಟು ಇಂಜಿನಿಯರಿಂಗು ಮುಗಿಸಿದಂತ. ಮುಗಿಸಿದ ಮೇಲೆ ಏನು ಅಂದ್ಕೊಂಡಂತ, ಇನ್ನು ಜಾಬ್ ಮಾಡಬೇಕು, MNC ಕಂಪ್ನಿಗೆ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡು ಮೈಸೂರಿಗೆ ಹೋದಂತ. ಮೈಸೂರು ಸಮೀಪ ಇರೋ ಹಳ್ಳಿ ಇರೋದ್ರಿಂದ ಮೈಸೂರಿಗೆ ಹೋಗಿ ನಾನು ಜಾಬ್ ಮಾಡಬೇಕು ಅಂತೇಳಿ ಹೋದನಂತ. ಮೈಸೂರಿಗೆ ಹೋದ್ಮೇಲೆ ತುಂಬಾ ಕಷ್ಟಪಟ್ಟನಂತ. ಯಾಕಂದರೆ ಈಗ ಇಂಜಿನಿಯರಿಂಗ್ ಮುಗಿಣ ಇಮಿಡಿಯೇಟಾಗಿ ಯಾರಿಗೂ ಜಾಬ್ ಸಿಗಂಗಿಲ್ಲಲ್ಲ. ಹಾಗಾಗಿ ಅವನು ಕೋಡಿಂಗ್ ಕ್ಲಾಸು, ಕೋರ್ಸಸ್ಸು, ಜಾವಾ ಕ್ಲಾಸು ಅಂತೇಳಿ ತುಂಬಾ ಕೋರ್ಸಸ್ ಮುಗಿಸಿದ್ನಂತ. ಆಮೇಲೆ ಇಂಗ್ಲೀಷಲ್ಲಿ ಒಂದು ಸ್ವಲ್ಪ ಹಿಂದಿದ್ನಂತ. ಹಳ್ಳಿಯಾಗಿ ಬೆಳೆದಾನಲ್ಲ, ಅದ್ರ ಸಲುವಾಗಿ ಇಂಗ್ಲೀಷ್ ಕ್ಲಾಸಿಗೂ ಜಾಯಿನ್ ಆದ್ನಂತ. ಅಂಥೇಳಿ ಕೋಡಿಂಗು ಮುಗಿಸ್ಕೊಂಡು ಇಂಗ್ಲೀಷೆಲ್ಲ ಮುಗಿಸ್ಕೊಂಡು ಇಂಟರ್ವ್ಯೂ ಕೊಡೋಕೆ ಸ್ಟಾರ್ಟ್ ಮಾಡಿದ್ನಂತ. ಇಂಟರ್ವ್ಯೂ ಕೊಟ್ಟ ಒಂದು 6 ತಿಂಗಳವರೆಗೂ ಇಂಟರ್ವ್ಯೂ ಕೊಟ್ಟನಂತ. ಇಂಟರ್ವ್ಯೂ ಕೊಟ್ಟ ಮೇಲೆ ಯಾವುದೂ ಒಂದು ಜಾಬು ಆಗಲಿಲ್ಲಂತ. ಆಮೇಲೆ ಇನ್ನೊಂದು ಮೇಲ್ ಬಂತಂತ, ಒಂದು ದೊಡ್ಡ MNC ಕಂಪ್ನಿ. ಆ MNC ಕಂಪ್ನಿಯಲ್ಲಿ ಇಂಟರ್ವ್ಯೂ ಇದೆ ಅಂತ ಬಂತಂತ. ಆಯ್ತಪ್ಪ ಇಂಟರ್ವ್ಯೂ ಕೊಡಬೇಕು ಅಂತ ಹೇಳಿ MNC ಕಂಪ್ನಿಗೆ ಹೋದಂತ. ಇಂಟರ್ವ್ಯೂ ಎಲ್ಲ ತುಂಬಾ ಚೆನ್ನಾಗಾಗಿತ್ತಂತ. ಆಮೇಲೆ ಸ್ಯಾಲ್ರಿನೂ ಭಾಳ ಚಂದಿತ್ತಂತ. ಒಳ್ಳೆ ಸ್ಯಾಲ್ರಿ, ಒಳ್ಳೆ ಪ್ಯಾಕೇಜು, ಇನ್ನೇನು ಜಾಬ್ ಆದರೆ ಅಷ್ಟೇ ಸಾಕಪ್ಪ ಅಂತ ಹೇಳಿದ್ನಂತ. ಆಮೇಲೆ HR ಕೂಡ ಪಾಸಿಟಿವ್ ಆಗೇ ಮಾತಾಡಿದ್ನಂತ. ಆಯಿತು ಏನಂಥೇಳಿ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಂಥೇಳಿ. ಆಯಿತು, ಭಾಳ ಖುಷಿಯಿಂದ ದೇವಸ್ಥಾನಕ್ಕೆ ಬಂದಂತ. ದೇವಸ್ಥಾನಕ್ಕೆ ಬಂದು ದೇವ್ರಿಗೆ ಕೈ ಮುಗಿದು, ದೇವ್ರೇ ನಾ ಕಷ್ಟಪಟ್ಟಿದ್ದಕ್ಕೂ ಇವತ್ತು ಸಾರ್ಥಕ ಆಯಿತು, ಜಾಬ್ ಸಿಗಂಗೆ ಕಾಣ್ತೈತೆ ನನಗೆ ಆಗಲಿ ಅನ್ನೋ ಥರ ಆಶೀರ್ವಾದ ಮಾಡಪ್ಪ ದೇವ್ರೇ ಅಂಥೇಳಿ ದೇವ್ರಿಗೆ ನಮಸ್ಕಾರ ಮಾಡಿ ದೇವಸ್ಥಾನದಿಂದ ಹೊರಗೆ ಬಂದಂತ. ಹೊರಗೆ ಬರೋಣ ಒಂದು ಮೆಸೇಜ್ ಬಂದಂತ. ಏನಂತ ಅಂತಂದ್ರೆ, ವಿ ಆರ್ ಸಾರಿ ಟು ಇನ್ಫಾರ್ಮ್ ಯು ದಟ್ ಯು ಆರ್ ನಾಟ್ ಸೆಲೆಕ್ಟೆಡ್ ಅಂಥೇಳಿ. ಅವಾಗ ಅವನಿಗೆ ಮನಸ್ಸು ಅಲ್ಲೋಲ ಕಲ್ಲೋಲ ಆಗಿಬಿಡ್ತಂತ. ಏನಪ್ಪ ನಾನು ಜಾಬ್ ಆಗ್ತದೆ ಅಂದ್ಕೊಂಡಿದ್ದೆ, ಇನ್ನೇನು ಆಗೋದ್ರಲ್ಲೇ ಇತ್ತು, ಜಾಬೇ ಆಗಲಿಲ್ಲಲ್ಲ ಅಂಥೇಳಿ ಭಾಳ ಕೋಪದಿಂದ ದೇವಸ್ಥಾನದ ಹೊರಗಿದ್ನಲ್ಲ ಹಾಗೆ ದೇವ್ರ ಕಡೆ ತಿರುಗಿ ದೇವ್ರಿಗೆ ಅದನ್ನಂತ, ಏನಪ್ಪ ದೇವ್ರೆ ನಿನ್ನ ಆಟ, ನಾ ಇನ್ನೇನು ಜಾಬ್ ಆಗ್ತದಂತ ಭಾಳ ಆಸೆ ಪಟ್ಟಿದ್ದೆ, ನಾ ಹೋಗ್ತಿರೋ ದಾರಿನೇ ಬೇರೆ, ನೀ ಏನು ತೋರ್ಸಕತ್ತಿ ನನಗೆ ದಾರಿ ಅಂತ ತಿಳಿಯಲ್ಲಾಗೈತಿ. ಇನ್ನೇನು ನಾ ಹಳ್ಳಿಯಿಂದ ಬಂದೀನಿ, ಸ್ವಲ್ಪ ದುಡ್ಡು ತೊಗೊಂಬಂದಿದ್ದೆ, ಅದೇ ಕೋರ್ಸಿಗೆ, ರೂಮಿನ ಖರ್ಚಿಗೆ, ಊಟದ ಖರ್ಚಿಗೆ ಅಂತ ಎಲ್ಲ ಖಾಲಿ ಆಗಿಬಿಟ್ಟಾವ. ನಾ ಮುಂದೆ ಏನು ಮಾಡಲಿ, ನನ್ನ ಜೀವನದಾಗ ನಾ ಏನು ಮಾಡಲಿ ಇವಾಗ ನನಗೆ ಅಂಥೇಳಿ ಸಿಕ್ಕಾಪಟ್ಟೆ ಕೋಪಗೊಂಡು ಏನಂದಂತ, ಆಯಿತು ಏನಾದರೂ ಮಾಡು, ನನ್ನ ಹಣೆ ಬರ್ದಾಗ ನೀ ಇದೇ ಬರ್ದಿದ್ದಂದ್ರೆ ನಾ ಏನು ಮಾಡಲಿ ದೇವ್ರಿ ಅಂತೇಳಿ ದೇವ್ರ ಮೇಲೆ ಮುನಿಸ್ಕೊಂಡು ರೂಮಿಗೆ ಹೋಗಿ ಎಲ್ಲ ಬ್ಯಾಗ್ ಅದೆಲ್ಲ ತೊಗೊಂಡು ಊರಿಗೆ ಹೋಗಬೇಕು ಅಂತೇಳಿ ರೈಲ್ವೆ ಸ್ಟೇಷನ್ ಕಡೆ ಹೊಂಟನಂತ. ಇನ್ನೇನು ರೈಲ್ವೆ ಸ್ಟೇಷನ್ನಾಗ ಇಳಿದ್ನಂತ. ರೈಲ್ವೆ ಹತ್ಬೇಕನ್ನಷ್ಟಕ್ಕೆ ಕೊನೆ ರೈಲ್ ಇತ್ತತ್ತ ಅವ್ರ ಊರಿಗೆ. ಆ ರೈಲ್ ಕೂಡ ಪಾಸ್ ಆಯ್ತಂತ. ಅವಾಗ ಸಿಕ್ಕಾಪಟ್ಟೆ ಕೋಪಗೊಂಡು ಅಲ್ಲೇ ಸ್ಟೇಷನ್ ಬದಿಯಲ್ಲಿರೋ ಚೇರಿಗೆ ಕುಂತು ದೇವ್ರಿಗೆ ಇಷ್ಟು ಬೈಕೊಂಡಂತ, ಏನು ದೇವ್ರೆ ನಿನ್ನ ಆಟ, ಏನು ಮಾಡ್ಬೇಕಂತ ಅಂದ್ಕೊಂಡು ನನ್ನ ಜೀವನದಾಗ ಜಾಬೂ ಇಲ್ಲ, ದುಡ್ಡೂ ಇಲ್ಲ, ಏನು ಮಾಡಲಿಲ್ಲ ನನ್ನ ಲೈಫ್ನಾಗ, ನೀ ಏನು ದಾರಿ ತೋರ್ಸಕತ್ತಿ ನನಗೆ ಅರ್ಥ ಆಗಲ್ತು ಅಂತೇಳಿ ಕೋಪಗೊಂಡು ಅಲ್ಲೇ ಇರೋ ಚೇರ್ ಮೇಲೆ ಪ್ಲಾಟ್ಫಾರ್ಮ್ನಾಗ ಕುಂತಣ. ಬಾಜುಕಿದ್ದವ ಒಂದು ಸ್ವಲ್ಪ ನೋಡಿದಂತೀವಿ ಎಷ್ಟೊತ್ತನ, ಏನಾಯ್ತಪ್ಪ ಯಾಕೆ ಇಷ್ಟೊಂದು ಕೋಪಗೊಂಡು, ಏನಾರ ಆಗೈತೆ ನಿನ್ನ ಜೀವನದಾಗ ಅಂತನ ಅವನಿಗವ ಹೇಳಿದ್ನಂತ. ಇಲ್ಲ, ನಾನು ಸಣ್ಣ ಊರಿಂದ ಬಂದಿದ್ದೆ, ಎಲ್ಲ ಮುಗೀತು, ಜಾಬ್ ಸಿಗ್ತದೆ ಅಂದ್ಕೊಂಡೆ, ಇಲ್ಲ ಕೈಯಾಗೂ ದುಡ್ಡಿಲ್ಲ, ಏನು ಮಾಡ್ಬೇಕಂತ ತಿಳಿಯಾಗ್ತಿಲ್ಲ ನಂಗೆ ಅಂತೇಳಿ. ಅವಾಗ ಅವ ಅಂದಂತ, ಅಲ್ಲ ನೀ ಜಾಬ್ ಹುಡುಕಾಡಕತ್ತೀವಿ, ನಿನ್ನ ಅವಶ್ಯಕತೆಗಳಿಗೆ ದುಡ್ಡು ಬೇಕಂತೇಳಿ ಹುಡುಕಾಡಕತ್ತೀವಿ ಅಂದರೆ ನಿನಗೆ ಅವಶ್ಯಕತೆ ಐತಿ ದುಡ್ಡಿಂದ ಅಂತೇಳಿ ಜಾಬ್ ಹುಡುಕಾಡತ್ತೀವಿ, ನಿನ್ನ ಲೈಫ್ನಾಗ ಸೆಟ್ಲ್ ಆಗ್ಬೇಕಂತ ಹುಡುಕಾಡಕತ್ತೀವಿ ಅಂತೇಳಿ. ಅವಾಗ ಒಂದು ಕ್ಷಣ ಒಂದು ಸ್ವಲ್ಪ ಪಾಸ್ ತೊಗೊಂಡಂತ, ಹೌದಲ್ಲಪ್ಪ ನನ್ನ ಅವಶ್ಯಕತೆಗೆ ಹುಡುಕಾಡಕತ್ತೀನೋ, ಜಾಬ್ ನನ್ನ ಏಳಿಗೆಗೆ ಸಲಿಂದ ಹುಡುಕಾಡತ್ತೀನಿ, ಏನೂ ತಿಳಿಯವಲ್ತಲ್ಲ ಅಂತೇಳಿ ಅಲ್ಲೇ ದೇವ್ರಿಗೆ ಶಪಥ ಹಾಕೋತ ಕೂತ್ನಂತ. ಆವಾಗ ಅವ್ನು ಪ್ಲ್ಯಾಟ್ಫಾರ್ಮ್ನಾಗ ಬಾಜು ಕುಂತವನ್ನಂತ, ಏನು ಓದಿ ನೀನು ಅನ್ನೋಣ. ಅವೆಲ್ಲ ಹೇಳಿದ್ನಂತ, ಹಿಂಗೆ ಮಾಡೀನಿ, ಇದೆಲ್ಲ ಕೋರ್ಸ್ ಮುಗಿಸೀನಿ ಅಂಥೇಳಿ. ಆವಾಗ ಅವ ಅನ್ನಂತ, ಆಯ್ತಪ್ಪ ನಾವೊಂದು MNC ಕಂಪ್ನಿ ತೆಗ್ದೀನಿ, ಬಟ್ ಅದನ್ನೊಂದು ಸ್ಟಾರ್ಟಪ್ ಐತಿ, ಹಾಗಾಗಿ ನನ್ನ ಬಳಿ ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಸಿಗಂಗಿಲ್ಲ, ನೋಡು ಬಂದು ಜಾಯಿನ್ ಆಗು ಅನ್ನಂತ. ಆವಾಗ ಅವ್ನ ಮನಸ್ಸಿನಾಗ ಅನಿಸ್ತಂತ, ಅವ್ನ ತಲೆಯಾಗ ಬಂತದ್ದು ಮೊದಲೇ ತಾಟು, ಅವ್ನ ಫ್ರೆಂಡ್ಸ್ ಅವನ ಜೊತೆ ಕಲ್ತವ್ರು ಅವನಕ್ಕಿಂತ ಒಂದು ಸ್ವಲ್ಪ ಕಡಿಮೆ ರಿಸಲ್ಟ್ ತೆಗೆದವ್ರಲ್ಲ ದೊಡ್ಡ MNC ಕಂಪ್ನಿ ಒಳಗೆ ಜಾಬ್ ಮಾಡತ್ತಾರ. ಅವ್ರ ಸ್ಯಾಲ್ರಿ ಪ್ಯಾಕೇಜ್ ಎಲ್ಲ ಭಾಳ ಹೈ, ಅವರೆಲ್ಲ ಅಷ್ಟು ದೊಡ್ಡ ಕಂಪ್ನಿ ಒಳಗೆ ಜಾಬ್ ಮಾಡತ್ತಾರ. ನಾನು ಇಷ್ಟು ಒಳ್ಳೆ ರಿಸಲ್ಟ್ ತೆಗೆದು, ಇಷ್ಟು ರ್ಯಾಂಕಿಂಗ್ ತೆಗೆದು ನಾನು ಈ ಸ್ಟಾರ್ಟಪ್ಗೆ ಹೋಗ್ಲಾ, ಇಷ್ಟು ಕಡಿಮೆ ಸ್ಯಾಲ್ರಿಗೆ ನಾ ದುಡಿಲ್ಲ ಅಂತ ಅವ್ನ ಥಾಟ್ ಬಂತಂತ. ಬಟ್ ಅವ್ನ ಮನಸ್ಸು ಹೇಳ್ತಂತ, ಏನೇ ಇರಲಿ ಪ್ರಯತ್ನ ಮಾಡೋಮಲ್ಲ, ಪ್ರಯತ್ನ ಮಾಡಿ ನೋಡೋಣ ಒಂದು ಸಲ ಅಂತೇಳಿ ಅವ್ನ ಮನಸ್ಸಿನೇ ಬಂತಂತ. ಕೊನೆಗೆ ಅವ ಇನ್ನೊಂದು ಸಲ ಕೇಳಿದ್ನಂತ ಪ್ಲ್ಯಾಟ್ಫಾರ್ಮ್ನಾಗ ಕುಂತ, ಏನಪ್ಪ ಬರ್ತೀಯೇನ ಅಂತೇಳಿ.
ಆವಾಗ ಅವ ಆಗದ್ದಾಗಲಿ ಏನಾದರೂ ಆಗಲಿ ತಗೋ ಅಂತ ಹೇಳಿಕೆ ಹೋಗಿ ಜಾಯಿನ್ ಆಗ್ತೀನಿ ಅಂತ ಆದಂತ. ಜಾಯಿನ್ ಆದಂತ ತುಂಬ ಶ್ರಮಪಟ್ಟನಂತ. ಮೊದಲೇ ವೈಸ್ ಸ್ಟೂಡೆಂಟು, ರ್ಯಾಂಕರು. ತುಂಬಾ ಕಷ್ಟಪಟ್ಟು ಆ ಸ್ಟಾರ್ಟಪ್ನ 1 ವರ್ಷದೊಳಗೆ ಒಂದು ಲೆವೆಲ್ಗೆ ತಂದಂತ. ಇನ್ನು 2ನೇ ವರ್ಷಗನ್ನಷ್ಟಿಗೆ ಟಾಪ್ 25 ಕಂಪ್ನಿ ಒಳಗೆ ಇವ್ರದ್ದು ಒಂದು ಕಂಪ್ನಿ ಆಯ್ತಂತ. ಹಾಗಾಗಿ ಆ MNC ಕಂಪ್ನಿ ಓನರ್ ಖುಷಿಯಾಗಿ ಇವ್ನು CEO ಮಾಡಿದ್ನಂತ. ಇನ್ನೂ 5 ಇಯರ್ಸಲ್ಲಿ ಅವ್ರದ್ದು ಕಂಪ್ನಿ ಈ ಲೆವೆಲಿಗೆ ಹೋಯ್ತಂದ್ರೆ ಹೊಸ ಹೊಸ ಪ್ರಾಜೆಕ್ಟ್ಗಳು ಸಿಗಕ್ಕೆ ಸ್ಟಾರ್ಟ್ ಆಗ್ದು ಅಂತ, ಒಳ್ಳೆ ಕಸ್ಟಮರ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರಂತ ಅವ್ರ ಹತ್ರ. ಅವಾಗ ಓನರ್ ಇನ್ನೂ ಖುಷಿಯಾಗಿ ಕಂಪ್ನಿನಲ್ಲಿ 15% ಶೇರ್ ಕೊಟ್ಟನಂತ. ಹಾಗಾಗಿ ಅವ ಅವತ್ತಿನ ದಿನ ಇಷ್ಟು ಖುಷಿ ಆದ್ನಲ್ಲ. ಅವತ್ತು ಅಂದ್ಕೊಂಡಿದ್ನಲ್ಲ ತನ್ನ ಫ್ರೆಂಡ್ಸ್ ಎಲ್ಲ ದೊಡ್ಡ MNC ಕಂಪ್ನಿ ಒಳಗೆ ಜಾಬ್ ಮಾಡತ್ತಾರಂತ. ಅವ್ರ ಫ್ರೆಂಡ್ಸೇ ಇವನ್ ಕಂಪ್ನಿಗೆ ಬಂದು ಜಾಯ್ನ್ ಆಗತ್ತಾರೆ. ಇವನೇ ಶೇರ್ ಹೋಲ್ಡರ್ ಅಂದರೆ ಆಲ್ಮೋಸ್ಟ್ ಓನರ್ ಆ ಕಂಪ್ನಿದು. ಆ ಲೆವೆಲಿಗೆ ಬೆಳೆದ್ನಂತ. ಅವತ್ತು ಅವನು ದೇವ್ರನ್ನ ನೆನ್ಪು ಮಾಡ್ಕೊಂಡಂತ. ಅಲ್ಲಿ ತನ್ನ ದೇವ್ರಿಗೆ ನಮಸ್ಕಾರ ಕೂಡ ಮಾಡಿರಲಿಲ್ಲ ಅಂತವ, ನನಗೆ ಹಿಂಗಾಯ್ತಲ್ಲ ಜೀವನದಾಗ ಅಂತೇಳಿ. ಅವತ್ತು ದೇವಸ್ಥಾನಕ್ಕೆ ಹೋಗಿ ಏನಂದಂತ, ನನ್ನ ವಿಚಾರಗಳೇ ನನ್ನ ದಾರಿನೇ ಬೇರೆ ಆಯ್ತು ದೇವ್ರೆ, ನೀ ಇಲ್ಲಿ ತಂದು ನಿಂದಿರ್ಸ್ಬೇಕಂತ ನನ್ನ ದಾರಿ ತಪ್ಪಿಸಿದನು, ನನಗೆ ಸಿಗಬೇಕಾದ ಜಾಬ್ ಸಿಗಲಿಲ್ಲನು, ಹಾಗಾಗಿ ನನ್ನ ಹೋಗ್ಬೇಕಾದದ್ದು ರೈಲು ನಾ ತಪ್ಪಿಸ್ಕೊಂಡೆನು, ಹೀಗೆಲ್ಲ ಮಾಡ್ದೇನು, ಇದೆಲ್ಲ ನಿಂದೇ ಆಟನು, ನನಗೆ ನಿನ್ನ ಆಟ ಗೊತ್ತಾಗಲಿಲ್ಲ, ನಾನು ಮನಸ್ಸಿನಾಗೆ ಬೈಕೊಂಡೆ, ನನ್ನನ್ನು ಕ್ಷಮಿಸ್ಬಿಡು ದೇವ್ರೆ ಅಂಥೇಳಿ ಕ್ಷಮೆ ಕೇಳಿದೆ ನನ್ನ ದೇವ್ರಿಗೆ. ಹಾಗಾಗಿ ನಾವು ಕೂಡ ಅಷ್ಟೇ ಅಲ್ಲ ಫ್ರೆಂಡ್ಸ್, ಏನು ಮಾಡ್ತೀವಿ ಅಂತಂದ್ರೆ ಏನಾದರೂ ಒಂದು ಕೆಲಸ ಮಾಡೋಕೆ ಹೋಗ್ತೀವಿ, ಅದು ಫೇಲ್ ಆಯ್ತಾನ ದೇವ್ರನ್ನ ಶಪಿಸ್ತಾನೇ ಇರ್ತೀವಿ. ಏನಪ್ಪ ನೀ ನನ್ನ ಹಣೆ ಬರ್ದಾಗ ಇದೇ ಬರ್ದೇನು, ಹಿಂಗೆ ಮಾಡ್ಬೇಕು ಅಂದ್ಕೊಂಡಿದ್ದೇನು ಅಂತ ಹೇಳಿಕೆ. ಈ ಜಾಬ್ ನೋಡ್ರಿ ಹಿಂಗೆ ಮಾಡ್ತಿರ್ತದೆ. ಎಷ್ಟೋ ಕಂಪ್ನಿ ಒಳಗೆ ಜಾಬ್ ಬೇಕಂತ ಹೋಗಿರ್ತಾರೆ, ಇನ್ನೇನು ಆಗಬೇಕು ಜಾಬ್, ಅದು ಕ್ಯಾನ್ಸಲ್ ಆಗಿಬಿಡ್ತೈತಿ. ಯಾಕೆ ಹಿಂಗೆ ಆಗ್ತದೆ ಅಂತ ಡೆಸ್ಟಿನಿ ಬೇರೆ ಐತ್ರಿ. ಯಾಕಂದ್ರೆ ಅವರು ಶ್ರಮ ಪಟ್ಟಿದ್ದಕ್ಕೆ, ಅವರು ಒಳ್ಳೆತನಕ್ಕೆ, ಅವ್ರು ಮಾಡಿದ ಒಳ್ಳೆ ಕರ್ಮಕ್ಕೆ ಇನ್ನೂ ಒಳ್ಳೆ ಕೆಲಸನೇ ವೇಟ್ ಮಾಡಾಕತ್ತೈತಿ. ಹಾಗಾಗಿ ದೇವ್ರು ಆ ದಾರಿಯನ್ನು ತಪ್ಪಿಸಿರ್ತಾನೆ ರೀ. ನಾವು ದೇವ್ರನ್ನ ಶಪಿಸೋದಲ್ರಿ. ಹಾಗಾಗಿ ದೇವರ ದಾರಿಯನ್ನು ಯಾವಾಗಲೂ ನಂಬಬೇಕು. ದೇವರ ದಾರಿಯನ್ನು ನಂಬಿದ್ರೆ ಯಾವತ್ತೂ ನಮಗೆ ಕೇಡಾಗಂಗಿಲ್ಲ. ಹಂಗಂತೇಳಿ ಇದರಲ್ಲಿ ಇನ್ನೊಂದು ಅಪಾಯ ಐತ್ರಿ. ಎಷ್ಟೋ ಜನ ಏನು ಅನ್ಕೋತಾರ, ದೇವ್ರ ದಾರಿ ತೋರಿಸ್ತಂತೋ ಹುಟ್ಸೋದು ದೇವ್ರು ಹುಲ್ಲನ್ನು ಮೈಸಂಗಿಲ್ಲನ ಅನ್ಕೋತಾನೆ. ಭಾಳ ತಪ್ಪ್ರಿ ಅದು. ದೇವ್ರು ಏನಾದರೂ ನೀನು ಹಣೆ ಬರ್ನೇ ಪ್ರಯತ್ನ ಮಾಡಪ್ಪ ಅಂತ ಬರ್ದಿದ್ದಂತ, ನೀ ಪ್ರಯತ್ನನೇ ಪಡ್ಲಾರೆ, ಅಂಜ್ಕೊಂತ ನಿಮ್ಗೆ ಆತ್ಮವಿಶ್ವಾಸನೇ ಇರಲಾರೆ, ಏನೂ ಪ್ರಯತ್ನ ಮಾಡ್ಲಾರೆ, ಮುಗ್ಗಲ್ತನದಿಂದ ಮನ್ಯಾಗ ಕುಂತ್ರೆ ದೇವ್ರು ಹೆಂಗೆ ದಾರಿ ತೋರಿಸ್ತಾನೆ ಹೇಳ್ರಿ. ನೀವು ನಿಮಗೆ ಅವಕಾಶಗಳನ್ನು ನೀವು ಹುಡುಕ್ಬೇಕು. ದೇವರು ಪ್ರಯತ್ನ ಮಾಡ್ತಾನಷ್ಟೇ. ನೀವು ಉಂಡು ಮಕ್ಕೋತ ನನಗೆ ಅವಕಾಶನೇ ಕೊಡಕತ್ತಿಲ್ಲ ದೇವ್ರು, ನನಗೆ ಅವಕಾಶನೇ ಕೊಡಕತ್ತಿಲ್ಲ, ಏನು ನಿಮ್ಮ ಮನೆಗೆ ಒಂದು ಅಪ್ಲಿಕೇಶನ್ ಕೊಡ್ಬೇಕ್ರಿ ದೇವರು? ಖಂಡಿತವಾಗ್ಲಿಲ್ಲ ರೀ. ನೀವು ಪ್ರಯತ್ನ ಪಡಿ. ನೀವು ಪ್ರಯತ್ನ ಪಡ್ಕೊತ ಇದ್ರೆ ನಿಮ್ದು 100% ಪ್ರಯತ್ನ ಐತೆ ಅಂದ್ರೆ ದೇವ್ರು ಕಣ್ಣು ತೆಗಿತಾನೆ ರೀ, ದಾರಿ ತೋರಿಸ್ತಾನೆ ರೀ. ಅದು ಬಿಟ್ಟು ನನ್ನ ಕೈಯಾಗ ಏನೂ ಆಗಂಗಿಲ್ಲ, ದೇವ್ರು ಏನಾನ ಮಾಡ್ಕೊಳ್ಳಿ ಅಂದ್ರೆ ಅವ ಏನೂ ಮಾಡಂಗಿಲ್ಲ ರೀ. ದೇವ್ರ ಆಶೀರ್ವಾದ ನಿಮಗೆ ಬೇಕಂದ್ರೆ ನಿಮ್ಗೆ 100% ನಿಮ್ಮ ಪ್ರಯತ್ನ ಇರ್ಬೇಕು ರೀ. ಆ ಪ್ರಯತ್ನದ ಜೊತೆ ಒಳ್ಳೆ ಕರ್ಮಗಳನ್ನು ಮಾಡಿರ್ಬೇಕು ರೀ ಲೈಫ್ನಾಗ. ಅದು ಬಿಟ್ಟು ಏನಾದರೂ ಆಗಲಿ ತಗೋ, ಏನಾದರೂ ಮಾಡಲಿ ತಗೋ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಹಾಗಾಗಿ ಯಾವುದಾದ್ರೂ ನಿಮ್ಮ ಕೈಯಿಂದ ಆಪರ್ಚುನಿಟೀಸ್ ತಪ್ಪಿದ್ರೆ ಅವಾಗ ನಂಬ್ರಿ, ಖಂಡಿತವಾಗ್ಲಿ ದೇವರು ಇದಕ್ಕಿಂತ ದೊಡ್ಡದು ಏನೋ ನಿಮಗೆ ಇಟ್ಟಾನ ಮುಂದೆ, ಇದಕ್ಕಿಂತ ದೊಡ್ಡದು ಏನೋ ಒಂದು ನಿಮ್ಮ ಜೀವನದಾಗ ಅನುಭವಿಸೋರು ಅದಿರಿ ನೀವು. ಹಾಗಾಗಿ ಈಗ ಬರಾಕತ್ತಿದ್ದ ದಾರಿ ತಪ್ಸೋಣ ಅಂತ ಅನ್ಕೋರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.